ಗ್ಯಾರಂಟಿಗಳನ್ನು ಅವ್ರು ತಯಾರಿ ಮಾಡ್ಯಾರ. ಈಗ ಆರ್ ಅಶೋಕ್ ಹೇಳ್ತಾ ಇದ್ದಾರೆ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯುವುದು, ಗ್ಯಾರಂಟಿಯನ್ನು ಗ್ಯಾರಂಟಿ ತೆಗೆಯುವುದು, ವಜ್ರನ ಹೊಡಿದು. ಕರೆಕ್ಟ್ ತಪ್ಪಲ್ಲ. ಆದ್ರೆ ನಾನು ಕೇಳ್ತಾ ಇರೋದು, ಇವೆಲ್ಲದಕ್ಕಿಂತ ಹೆಚ್ಚಿಗೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ನೀವೇನು ಮಾಡ್ತಾಯಿದ್ದೀರಿ? ವಾಟ್ ಯು ಆರ್ ಡೂಯಿಂಗ್ ಅಬೌಟ್ ದ ಕ್ರಿಯೇಟಿಂಗ್ ಆಫ್ ದಿ ಜಾಬ್ಸ್, ಅದಕ್ಕೆ ಉತ್ತರ ಹುಡುಕಬೇಕಾಗಿದೆ ಇವತ್ತು. ಅದನ್ನೇ ಇವತ್ತು ಪ್ರಿಯಾಂಕ ಖರ್ಗೆ, ಬುದ್ಧಿವಂತ ಪ್ರಿಯಾಂಕ ಖರ್ಗೆ, ಅದೇ ಕಾಲಕ್ಕೆ ನಮ್ಮ BY ವಿಜೇಂದ್ರ ಆಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಯಡಿಯೂರಪ್ಪ ಆಗಿರ್ಬೋದು, HD ಕುಮಾರಸ್ವಾಮಿ ಆಗಿರ್ಬೋದು, ಉದ್ಯೋಗ ಸೃಷ್ಟಿ ಮಾಡಿರಿ. ನಾವು ಗ್ಯಾರಂಟಿ ಕೊಟ್ಟು ಗೆದ್ದು ಬರ್ತೀರಿ, ಗ್ಯಾರಂಟಿ ಕೊಟ್ಟು ಅದು ಖಜಾನ ಖಾಲಿ ಆಗಿದೆ. ಉದ್ಯೋಗ ಸೃಷ್ಟಿ ಎಷ್ಟು ಮಟ್ಟಿಗೆ ಮಾಡಿದಿರಿ ಅನಾಲಿಸಿಸ್ ಮಾಡಿರಿ. ಈಗ ನಾಳೆ BJP ಕೊಡ್ತಾರೆ ಗ್ಯಾರಂಟಿ ನಕ್ಕಿ, ಆಗ ನಿಮ್ಮನ್ನು ಸೋಲಿಸ್ತಾರೆ. ಅವ್ರ ಜೊತೆ SIR ಅದ್ರ ಮೇಲೆ ಆರೋಪ ನೀವು ಮಾಡ್ತಾ ಇರ್ತೀರಿ. ಮೇಲಿಂದ SIR ಅದ್ರಲ್ಲಿ ಕೆಲವೊಂದು ಮುಸ್ಲಿಂ ತಮ್ಮ ಬೇಕಂತ ಕೊಟ್ಟು ಬೇಡಂತ ಕಟ್ ಮಾಡೋದು, ಬೇಕಾದ್ರೆ ಇಟ್ಕೊಳ್ಳೋದು ಮಾಡ್ತಾಯಿದ್ದಾರೆ. ದೊಡ್ಡ ಆರೋಪ ಅಂದರೆ ನಿಮ್ಮದು. ಅದನ್ನು ಪ್ರೂವ್ ಮಾಡಿಸೋಕೆ ರಾಹುಲ್ ಗಾಂಧಿ ಅವ್ರು ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ, ನೀವು ಪ್ರಯತ್ನ ಮಾಡ್ತಾಯಿದ್ದೀರಿ. ಅದಕ್ಕೆ ಅವ್ರು ಗೆಲ್ಲೋದಕ್ಕೆ ಅವ್ರು ಗ್ಯಾರಂಟಿ ತೊಗೊಂಬರ್ತಾರೆ. ಆದರೆ ನಿರಂತರವಾಗಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ನೀವೇ ಮಾಡ್ತಾಯಿದ್ದೀರಿ. ಇವತ್ತು ಪ್ರಿಯಾಂಕ ಖರ್ಗೆ ಅವ್ರು ಕೇಳೋದಿಷ್ಟ KCS ಎಲ್ಲ ತೊಗೊಂಬಂದ್ರೆ ಉದ್ಯೋಗ ಸಿಗ್ತಾವೇಳ್ರಿ, ಹಾಗಾಗಿ ಹಿಜಾಬ್ ಹಾಕೊಂಬಂದ್ರೆ ಎಲ್ಲರೂ ಸಿಗ್ತಾವೆ ನೌಕರಿ ಅಂತ ವಿಜೇಂದ್ರ ಅವ್ರು ಕೇಳ್ತಾರೆ. ಇದು ಹಗ್ಗ ಹರಿಲಾರ್ದು ಕೋಲು ಮುರಿಲಾರ್ದು, ತತ್ತಿ ಮೊದಲೋ ಕೋಳಿ ಮೊದಲೋ ಅಂದ್ರೆ ಏನು ಹೇಳೋದು? ಚರ್ಚೆ ಮಾಡೋದು ಹೋಗುವಂಥದ್ದು ಏನು ಅನಿಸ್ತದೆ ನಿಮಗೆ? ನಾನು ಮಾತಾಡಿ ತಪ್ಪು ಅನಿಸ್ತೀನೋ? ತಪ್ಪಂದು ಸರಿ ಏನ್ರಿ? ನೀವು ಇದು ಕಾಮೆಂಟ್ ಮಾಡ್ತಾಯಿರಿ, ತಿಳಿಸ್ತಾಯಿರಿ. ಯಾಕೆಂದರೆ ಕೂಲಿ ಬದುಕಬೇಕಾಗಿದೆ, ಕೂಲಿ ಬದುಕೋದು ಒಂದು ಹಾದಿ ಅಂತ ಹೇಳ್ತಾ H16 ನ್ಯೂಸ್ ಅಂತ ದೇಶಧರ್ಮ ಸತ್ಯ ಕೈಗಳಲ್ಲಿ ವಂದನೆಗಳು.